ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಕುಮಾರಸ್ವಾಮಿ ಅವರು ಸತ್ಯ ಹರಿಶ್ಚಂದ್ರನ್ ಮನೇಲಿ ಬಾಡಿಗೆ ಇದ್ದವರು. ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ. ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದು ನಿನ್ನೆ ಮೊನ್ನೆದು ಅಂತ ಏನಲ್ಲ. ಸುಮಾರು 6-7 ತಿಂಗಳು ಮುಂಚೆನೆ ಪ್ರಜ್ವಲ್ ರೇವಣ್ಣ ಒಂದು ಸಿವಿಲ್ ಕೋರ್ಟಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಟೇ ತಗೊಂಡಿದ್ದಾರೆ. ಅದು ಮೊದಲೇ ಇದ್ದಂಥದ್ದು, ಅದೇನು ಹೊಸದು ಅಂತ ಹೇಳಿ. ಬಟ್ ಅದ್ರಲ್ಲಿ ಕಂಟೆಂಟ್ಸ್ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಕಂಟೆಂಟ್ಸ್ ಈಗ ಮಾಧ್ಯಮದಲ್ಲಿ ನಾವು ನೋಡಿ ತಿಳ್ಕೊಂಡಂಥದ್ದು. ಆದರೆ ಮೊದಲು ಅವರು ಅಲ್ಲಿ ಸ್ಟೇ ತೆಗೆದುಕೊಂಡಂಥ ಹಂತದಲ್ಲಿ ಏನೋ ಸ್ವಲ್ಪ ಸಂಶಯ ಇತ್ತು. ಸ್ಟೇ ತಗೋಬೇಕು ಅಂತ ಸುಮ್ಮನೆ ಯಾರು ತೊಗೊಳಕ್ಕೆ ಹೋಗಲ್ವಲ್ಲ. ಏನೋ ಅಶ್ಲೀಲವಾಗಿರ್ತಕ್ಕಂಥದ್ದು ಇರಬಹುದೇನೋ ಅಂತ ಹೇಳಿ ನಾವು ಎಲ್ಲ ಭಾವನೆ ಮಾಡ್ಕೊಂಡಿದ್ದು. ಆದರೆ ಇದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಇದನ್ನು ಯಾವಾಗ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು, ಆಗ ಎಲ್ಲ ಜನರು ಕೂಡ ಅದ್ರ ಬಗ್ಗೆ ಈ ರೀತಿಯ ಕೃತ್ಯ ನಡೆದಿಲ್ವೋ ಅದು ಬೇರೆ ವಿಚಾರ. ಆದರೆ ಅದನ್ನು ತನಿಖೆಯಲ್ಲಿ ಹೊರ ಬರ್ತದೆ. ಆದರೆ ಈ ರೀತಿಯ ಮಹಿಳೆಯರ ಮೇಲೆ ಅವರ ಒಂದು ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂಥದ್ದು ಖಂಡನೀಯ ಅಂತೇಳಿ ಪ್ರತಿಯೊಬ್ಬ ಸಮಾಜದ ನಾಗರಿಕರು ಕೂಡ ಅದನ್ನು ಖಂಡನೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಕೂಡ ಖಂಡಿಸಿದ್ದೇನೆ. ಅಸಹಾಯಕ ಹೆಣ್ಣು ಮಕ್ಕಳು ಈ ಮನೆ ಕೆಲಸಕ್ಕೆ ಯಾರು ಬರ್ತಾರೆ? ಬಡತನದಲ್ಲಿರೋರೇ ಬರ್ತಾರೆ. ಮತ್ತು ಇದ್ರ ಜೊತೆಗೆ ಇತ್ತೀಚೆಗೆ 2 ಅಂಶಗಳು ಚರ್ಚೆ ಆಗ್ತಾ ಇದೆ. ಒಂದು, ಕೃತ್ಯವನ್ನು ಖಂಡನೆ ಮಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯ. ಇದು ಹೆಚ್ಚು ಭಯಾನಕವಾದಂಥದ್ದು. ಅದೇನು ದುಷ್ಕೃತ್ಯ ಏನಾಗಿದೆ ಅದು ಭಯಾನಕ ಅಲ್ಲ ಅಂತಲ್ಲ. ಆದರೆ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬಗಳು ಏನಿದ್ದಾವೆ, ಆ ಕುಟುಂಬಗಳ ಭವಿಷ್ಯನೂ ಕೂಡ ಡೋಲಾಯಮಾನ ಆಗ್ತದೆ ಅಂತಕ್ಕಂಥದ್ದು ನೋಡಿದಾಗ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಕುಮಾರಸ್ವಾಮಿ ಅವರು ಸತ್ಯ ಹರಿಶ್ಚಂದ್ರನ್ ಮನೇಲಿ ಬಾಡಿಗೆ ಇದ್ದವರು. ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ. ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದು ನಿನ್ನೆ ಮೊನ್ನೆದು ಅಂತ ಏನಲ್ಲ. ಸುಮಾರು 6-7 ತಿಂಗಳು ಮುಂಚೆನೆ ಪ್ರಜ್ವಲ್ ರೇವಣ್ಣ ಒಂದು ಸಿವಿಲ್ ಕೋರ್ಟಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಟೇ ತಗೊಂಡಿದ್ದಾರೆ. ಅದು ಮೊದಲೇ ಇದ್ದಂಥದ್ದು, ಅದೇನು ಹೊಸದು ಅಂತ ಹೇಳಿ. ಬಟ್ ಅದ್ರಲ್ಲಿ ಕಂಟೆಂಟ್ಸ್ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಕಂಟೆಂಟ್ಸ್ ಈಗ ಮಾಧ್ಯಮದಲ್ಲಿ ನಾವು ನೋಡಿ ತಿಳ್ಕೊಂಡಂಥದ್ದು. ಆದರೆ ಮೊದಲು ಅವರು ಅಲ್ಲಿ ಸ್ಟೇ ತೆಗೆದುಕೊಂಡಂಥ ಹಂತದಲ್ಲಿ ಏನೋ ಸ್ವಲ್ಪ ಸಂಶಯ ಇತ್ತು. ಸ್ಟೇ ತಗೋಬೇಕು ಅಂತ ಸುಮ್ಮನೆ ಯಾರು ತೊಗೊಳಕ್ಕೆ ಹೋಗಲ್ವಲ್ಲ. ಏನೋ ಅಶ್ಲೀಲವಾಗಿರ್ತಕ್ಕಂಥದ್ದು ಇರಬಹುದೇನೋ ಅಂತ ಹೇಳಿ ನಾವು ಎಲ್ಲ ಭಾವನೆ ಮಾಡ್ಕೊಂಡಿದ್ದು. ಆದರೆ ಇದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಇದನ್ನು ಯಾವಾಗ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು, ಆಗ ಎಲ್ಲ ಜನರು ಕೂಡ ಅದ್ರ ಬಗ್ಗೆ ಈ ರೀತಿಯ ಕೃತ್ಯ ನಡೆದಿಲ್ವೋ ಅದು ಬೇರೆ ವಿಚಾರ. ಆದರೆ ಅದನ್ನು ತನಿಖೆಯಲ್ಲಿ ಹೊರ ಬರ್ತದೆ. ಆದರೆ ಈ ರೀತಿಯ ಮಹಿಳೆಯರ ಮೇಲೆ ಅವರ ಒಂದು ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂಥದ್ದು ಖಂಡನೀಯ ಅಂತೇಳಿ ಪ್ರತಿಯೊಬ್ಬ ಸಮಾಜದ ನಾಗರಿಕರು ಕೂಡ ಅದನ್ನು ಖಂಡನೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಕೂಡ ಖಂಡಿಸಿದ್ದೇನೆ. ಅಸಹಾಯಕ ಹೆಣ್ಣು ಮಕ್ಕಳು ಈ ಮನೆ ಕೆಲಸಕ್ಕೆ ಯಾರು ಬರ್ತಾರೆ? ಬಡತನದಲ್ಲಿರೋರೇ ಬರ್ತಾರೆ. ಮತ್ತು ಇದ್ರ ಜೊತೆಗೆ ಇತ್ತೀಚೆಗೆ 2 ಅಂಶಗಳು ಚರ್ಚೆ ಆಗ್ತಾ ಇದೆ. ಒಂದು, ಕೃತ್ಯವನ್ನು ಖಂಡನೆ ಮಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯ. ಇದು ಹೆಚ್ಚು ಭಯಾನಕವಾದಂಥದ್ದು. ಅದೇನು ದುಷ್ಕೃತ್ಯ ಏನಾಗಿದೆ ಅದು ಭಯಾನಕ ಅಲ್ಲ ಅಂತಲ್ಲ.
ಆದರೆ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬಗಳು ಏನಿದ್ದಾವೆ ಆ ಕುಟುಂಬಗಳ ಭವಿಷ್ಯನೂ ಕೂಡ ಡೋಲಾಯಮಾನ ಆಗ್ತದೆ ಅಂತಕ್ಕಂಥದ್ದು ನೋಡಿದಾಗ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.